Hello students, good afternoon. Welcome to my class. So today I am continuing the dimensional formulas. ಲಾಸ್ಟ್ ಅಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಿ ಮಾರ್ನಿಂಗ್ ಕ್ಲಾಸ್ನಲ್ಲಿ ಅದು ನೆಕ್ಸ್ಟ್ ನೋಡಿ ಫಸ್ಟ್ ಒನ್ ಇಲ್ಲಿ ನೀವು ನಂಬರ್ ಕಂಟಿನ್ಯೂ ಆಗಿರಿ. ಎಲೆಕ್ಟ್ರಿಕ್ ಕರೆಂಟ್ ಅಂತಿದೆ ಇಲ್ಲಿ. ಎಲೆಕ್ಟ್ರಿಕ್ ಕರೆಂಟ್ ಸಿಂಬಾಲ್ ಐ ಅಂತ ಬರುತ್ತೆ. ಆ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ನೀವು 10th ವಿದ್ಯುತ್ ಪ್ರವಾಹ ಅಂತ ಕಲ್ತಿರ್ತೀರಲ್ಲ. ಎಲೆಕ್ಟ್ರಿಕ್ ಕರೆಂಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಎ ಬಾಡಿ. ವಿದ್ಯುದಾವೇಶಗಳು ಒಂದು ವಸ್ತುವಿನಲ್ಲಿ ಚಲನೆ ಆಗೋದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಕರೆಂಟಿಗೆ ಡೈರೆಕ್ಟಾಗಿ ಆ್ಯಂಪಿಯರ್ ಅಂತ ಬರೀತಾರೆ. ಆ್ಯಂಪಿಯರ್ ಕ್ಯಾಪಿಟಲ್ ಎ ಈಸ್ ದ ಡೈಮೆನ್ಷನಲ್ ಸಿಂಬಾಲ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದು ಯಾವುದು ಫಾರ್ಮುಲಾ ಅದ, ಅದಕ್ಕೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಇದ್ದರೂ ಕೂಡ ಡೈರೆಕ್ಟಾಗಿ ಏನು ಬರೀತಾರೆ, ಎಲೆಕ್ಟ್ರಿಕ್ ಕರೆಂಟ್ದು ಡೈಮೆನ್ಷನಲ್ ಫಾರ್ಮುಲಾ ಅಂದರೆ ಕ್ಯಾಪಿಟಲ್ ಎ. ಸೊ ದೇರ್ ಫೋರ್ I is the symbol of electric current. I equals to L to the power of 0, M to the power of 0, T to the power of 0, A to the power of 1. ಇಲ್ಲಿ ಆ್ಯಂಪಿಯರ್ ಮಾತ್ರ ತೊಗೊಳ್ತೀವಿ. ಸೊ ಇವೆಲ್ಲ 0 ಅದಾವ. A to the power of 1 is the dimensional formula for electric current. Second one, electric charge Q. ಎಲೆಕ್ಟ್ರಿಕ್ ಚಾರ್ಜಿಗೆ ಏನು ಬರ್ತದೆ ಫಾರ್ಮುಲಾ, Q equals to current into time ಅಂತ ಬರ್ತದೆ. ಕರೆಂಟಿಗೆ ಡೈರೆಕ್ಟಾಗಿ ನಾವು ಏನಂತ ಬರ್ದೀವಿ, ಆ್ಯಂಪಿಯರ್ ಅಂತ ಬರ್ದೀವಿ ಇಲ್ಲಿ. ಸೊ ಆ್ಯಂಪಿಯರ್ ಇಲ್ಲಿ ಮೊದಲು ಸಿಂಬಾಲ್ ತೊಗೊಂಡು ನಾನು ಐ ಅಂತ ಸಿಂಬಾಲ್ ಇಂಟು ಟೈಮ್ ಟಿ. ಸೊ ಇಲ್ಲಿ ಮೊದಲು ಕರೆಂಟಿಗೆ ಆ್ಯಂಪಿಯರ್ ಎ, ಟೈಮಿಗೆ ಟಿ. ಸೊ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಎ ಟಿ, ರೈಟ್. ಸೊ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ Q equals to L to the power of 0, M to the power of 0, T to the power of 1, A to the power of 1. A T. It is the dimensional formula of electric charge. Next one, third one, current density. Current density ಅಂದರೆ current divided by area ಅಂತ. Current divided by area. J is the symbol of current density. ಸೊ ಕರೆಂಟ್ ಅಂದರೆ ಡೈರೆಕ್ಟ್ ಎ ಅಂತ ತೊಗೋಬೋದು. ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್, ರೈಟ್. ಸೊ ಇಲ್ಲಿ ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಲೆಂತ್ ಇಂಟು ಲೆಂತ್, ಬ್ರೆಡ್ತನ್ನು ಲೆಂತೆ. ಜೆ ಈಕ್ವಲ್ಸ್ ಟು ಎ ಪವರ್ ಆಫ್ 1, ಎಲ್ ಪವರ್ ಆಫ್ ಮೇಲೆ ಬಂದರೆ -2, ಟಿ ಇಲ್ಲ ಪವರ್ 0, ಎಮ್ ಇಲ್ಲ ಪವರ್ 0. ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಬರೆದ್ರೆ ಎಲ್ ಪವರ್ ಆಫ್ -2, ಎಮ್ ಪವರ್ ಆಫ್ 0, ಟಿ ಪವರ್ ಆಫ್ 0, ಎ ಪವರ್ ಆಫ್ 1. ಫೋರ್ತ್ ಒನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆರ್ ವೋಲ್ಟೇಜ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು, ವೋಲ್ಟೇಜು, ಎಲೆಕ್ಟ್ರೋಮೋಟಿವ್ ಫೋರ್ಸ್. ವಿದ್ಯುತ್ ವಿಭವಾಂತರ ಅಂತ ಬಂದಿತ್ತು 10ನೇ ತರಗತಿಯಲ್ಲಿ. ವಿದ್ಯುತ್ ವಿಭವಾಂತರ ಅಥವಾ ವರ್ಕ್ ರಿಕ್ವೈರ್ಡ್ ಫಾರ್ ಮೂವಿಂಗ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಗಿವನ್ ಪಾಯಿಂಟ್. ಬಹಳ ದೂರದಿಂದ ಒಂದು ವಿದ್ಯುತ್ ಆವೇಶವನ್ನು ನೀವು ತರೋದಕ್ಕೆ ಎಷ್ಟು ಕೆಲಸ ಮಾಡಬೇಕನ್ನೋದು ವಿದ್ಯುತ್ ವಿಭವಾಂತರ ಅಂತಿತ್ತು. ವೋಲ್ಟೇಜ್ ಅಂದ್ರೆ ಅದೇ ಮೀನಿಂಗ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಅದೇ ಮೀನಿಂಗ್ ಬರ್ತದೆ. ಮೂರಕ್ಕೂ ಸಿಂಬಾಲ್ ವಿ ಅಂತ ಬರ್ತದೆ. ವಿ ಸಿಂಬಾಲ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ವೋಲ್ಟೇಜ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಈಸ್ ವಿ. ಫಾರ್ಮುಲಾ ಕೆಲಸ ಡಿವೈಡೆಡ್ ಬೈ ವಿದ್ಯುತ್ ಆವೇಶ ಅಂತ. ವರ್ಕ್ ಬೈ ಚಾರ್ಜ್, ಎಲೆಕ್ಟ್ರಿಕ್ ಚಾರ್ಜ್, ವರ್ಕ್ ಡನ್ ಬೈ ಚಾರ್ಜ್. ವರ್ಕ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಚಾರ್ಜ್ ಅಂದರೆ ಕರೆಂಟ್ ಇಂಟು ಟೈಮ್. ಸೊ ಫೋರ್ಸ್ ಅನ್ನೋದು ಮಾಸ್ ಇಂಟು ಆಕ್ಸೆಲರೇಷನ್ ಇಂಟು ಎಸ್ ಅಂದರೆ ಡೈರೆಕ್ಟಾಗಿ ಎಲ್ ಅಂತ ಬರೆದ್ಬಿಡ್ತೀವಿ. ಸೊ ಕರೆಂಟ್ ಅಂದರೆ ಎ, ಟೈಮ್ ಅಂದರೆ ಟಿ. ಮಾಸ್ ಇಂಟು ಆಕ್ಸಿಲರೇಷನ್, ಮಾಸ್ ಎಮ್, ಆಕ್ಸಿಲರೇಷನ್ ಎಸ್ ಬೈ ಟಿ ಸ್ಕ್ವೇರ್, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಸ್ಕ್ವೇರ್, ಆಕ್ಸಿಲರೇಷನ್ ಫಾರ್ಮುಲಾ ಇಂಟು ಎಲ್ ಡಿವೈಡೆಡ್ ಬೈ ಎ ಪವರ್ 1, ಟಿ ಪವರ್ 1. ಸೊ ಎಮ್ ಇಂಟು ಎಸ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಎಲ್ ಬೈ ಟಿ ಸ್ಕ್ವೇರ್ ಎ ಟಿ. ಎಮ್ ಪವರ್ ಆಫ್ 1, ಎಲ್ ಪವರ್ ಆಫ್ 2, ಟಿ ಪವರ್ ಆಫ್ -2. ಇಲ್ಲಿಗ ಟಿ ಪವರ್ ಆಫ್ 2 ಅದಲ್ಲ, ಮೇಲೆ ಬಂದರೆ ಟಿ ಪವರ್ ಆಫ್ -2 ಆಗುತ್ತೆ. ಎ ಪವರ್ ಆಫ್ 1, ಟಿ ಪವರ್ ಆಫ್ 1, ಎಮ್ ಪವರ್ ಆಫ್ 1, ಎಲ್ ಪವರ್ ಆಫ್ 2, ಟಿ ಪವರ್ ಆಫ್ -2. ಇದು ಮೇಲೆ ಬಂದರೆ -1, ಎ ಪವರ್ ಆಫ್ -1. ಸೊ ಎಮ್ ಪವರ್ ಆಫ್ 1, ಎಲ್ ಪವರ್ ಆಫ್ 2, ಟಿ ಪವರ್ ಆಫ್ -2 -1 ಅಂದರೆ ಎಷ್ಟು, -3, ಎ ಪವರ್ ಆಫ್ -1. ಸೊ ದೇರ್ ಫೋರ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ potential or voltage or electromotive force is L to the power of 2, M to the power of 1, T to the power of -3, A power of -1. ಫಿಫ್ತ್ ಒನ್, ರೆಸಿಸ್ಟೆನ್ಸ್, ವಿರೋಧಕ. ಕರೆಂಟಿಗೆ ವಿರೋಧ ಮಾಡೋದು ರೆಸಿಸ್ಟೆನ್ಸ್, ಅದನ್ನು ನಿರೋಧಕ ಅಂತ ಬರ್ತದೆ. ವಿದ್ಯುತ್ ನಿರೋಧಕ ಅಂತ ಅಂದರೆ ಕರೆಂಟಿಗೆ ಅಪೋಸಿಷನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ.
Here resistance R is electric potential by current. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಕರೆಂಟ್. ಓಮ್ನ ನಿಯಮ, ಓಮ್ಸ್ ಲಾದಲ್ಲಿ ಕಲ್ತಿರ್ತೀರಿ ನೀವು. ವಿ ಈಕ್ವಲ್ಸ್ ಟು ಐ ಆರ್ ಅಂತ ಬರುತ್ತಲ್ಲ, ಆರ್ ಈಸ್ ವಿದ್ಯುತ್ ನಿರೋಧಕ, ಅದು ಅಂದರೆ ಇಲ್ಲಿ ರೆಸಿಸ್ಟೆನ್ಸ್. ಆರ್ ಅಂದರೆ ಅದೇ ವಿ ಈಕ್ವಲ್ಸ್ ಟು ಐ ಆರ್ ಅಂತ ಬರೆದಿರ್ತೀರಲ್ಲ, ಅದೇ ಆರ್ ರೆಸಿಸ್ಟೆನ್ಸ್ ಆರ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೈ ಕರೆಂಟ್. ಆರ್ ಈಕ್ವಲ್ಸ್ ಟು ವಿ ಬೈ ಐ. ಆರ್ ಈಕ್ವಲ್ಸ್ ಟು ವಿ ಅಂದರೆ ಈಗ ಬರೆದಿತ್ತು ಲಾಸ್ಟ್. ವಿ ಅಂದರೆ ಏನು, ವರ್ಕ್ ಬೈ ಚಾರ್ಜ್. ಅದ್ರದ್ದು ಏನು ಬಂದಿತ್ತು, ಎಲ್ ಪವರ್ ಆಫ್ 2 m power of 1 t power of minus 3 a power of minus 1. Last one divided by current is a. L power of 2 m power of 1 t power of minus 3 a power of minus 1. ಕೆಳಗಡೆಯಿಂದ a ಮತ್ತೆ ಮೇಲೆ ಅಂದರೆ minus 1. So r equals to L power of 2 m power of 1 t power of minus 3 a power of minus 1 minus 1 minus 2. Next comes capacitance. Sixth one is capacitance. Electric capacitance ಅಂತ ಬರ್ತದೆ. ಕೆಪಾಸಿಟರ್ ಅಂದರೆ ಚಾರ್ಜ್ನ ಸ್ಟೋರ್ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಕೆಪಾಸಿಟೆನ್ಸ್. ಎಲೆಕ್ಟ್ರಿಕ್ ಚಾರ್ಜಸ್ನ ಸ್ಟೋರ್ ಮಾಡ್ಕೊಳ್ಳೋದು. ಕೆಪಾಸಿಟೆನ್ಸ್ ಫಾರ್ಮುಲಾ ಸಿ ಈಕ್ವಲ್ಸ್ ಟು ಚಾರ್ಜ್ ಬೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸಿ ಈಕ್ವಲ್ಸ್ ಟು ಚಾರ್ಜ್ ಈಸ್ ಕ್ಯೂ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ವಿ. ಸೊ ಚಾರ್ಜ್ ಅಂದರೆ ಕರೆಂಟ್ ಇಂಟು ಟೈಮ್, ಐ ಇಂಟು ಟಿ, ಡಿವೈಡೆಡ್ ಬೈ ವಿದು ಡೈರೆಕ್ಟಾಗಿ ಬರ್ಕೊಂಬಿಡ್ಬೇಕು. ಎಲ್ ಪವರ್ ಆಫ್ 2, ವಿ ಅಂದರೆ ಡಬ್ಲ್ಯೂ ಬೈ ಕ್ಯೂ, ವರ್ಕ್ ಬೈ ಚಾರ್ಜ್. ಬೇಕಾದ್ರೆ ಮತ್ತೆ ಇನ್ನೊಮ್ಮೆ ಸಾಲ್ವ್ ಮಾಡ್ಕೊಂಡು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೋದು. ಎಲ್ ಪವರ್ ಆಫ್ 2 m ಪವರ್ ಆಫ್ 1 t ಪವರ್ ಆಫ್ ಮೈನಸ್ 3 a ಪವರ್ ಆಫ್ ಮೈನಸ್ 1 a t, ಕರೆಂಟಿಂದ ಆ್ಯಂಪಿಯರ್, ಟೈಮ್ದು ಟಿ, ಎಲ್ ಪವರ್ ಆಫ್ 2 m ಪವರ್ ಆಫ್ 1 t ಪವರ್ ಆಫ್ ಮೈನಸ್ 3 a ಪವರ್ ಆಫ್ ಮೈನಸ್ 1 ಡಿನಾಮಿನೇಟರ್ನಲ್ಲಿ. ಸೊ ನೆಕ್ಸ್ಟ್ ಏನು ಬರ್ತದೆ ಇಲ್ಲಿ, a ಪವರ್ ಆಫ್ 1 t ಪವರ್ ಆಫ್ 1 ಇಂಟು ಎಲ್ ಪವರ್ ಆಫ್ ಮೈನಸ್ 2 m ಪವರ್ ಆಫ್ ಮೈನಸ್ 1. ಕೆಳಗಡೆ ಮೇಲೆ ಬಂದರೆ ಸೊ ಫೈನಲಿ ಎಲ್ ಪವರ್ ಕೆಪಾಸಿಟೆನ್ಸ್ದು ಡೈಮೆನ್ಷನಲ್ ಫಾರ್ಮುಲಾ ಎಲ್ ಪವರ್ ಆಫ್ ಮೈನಸ್ 2 m ಪವರ್ ಆಫ್ ಮೈನಸ್ 1 t ಪವರ್ ಆಫ್ 4 a ಪವರ್ ಆಫ್ 2 ಅಂತ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್, ವಿದ್ಯುತ್ ವಲಯ ಅಂತ ಬಂದಿತ್ತು. ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಪಿಟಲ್ ಇ. ಎಲೆಕ್ಟ್ರಿಕ್ ಫೀಲ್ಡ್ ಇ ಈಕ್ವಲ್ಸ್ ಟು ಎಫ್ ಬೈ ಕ್ಯೂ, ಎಲೆಕ್ಟ್ರಿಕ್ ಫೋರ್ಸ್ ಬೈ ಎಲೆಕ್ಟ್ರಿಕ್ ಚಾರ್ಜ್. ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಲೆಕ್ಟ್ರಿಕ್ ಫೋರ್ಸ್ ಬೈ ಎಲೆಕ್ಟ್ರಿಕ್ ಚಾರ್ಜ್. ಸೊ ಇ ಈಕ್ವಲ್ಸ್ ಟು ಎಫ್ ಬೈ ಕ್ಯೂ. ಎಫ್ ಅಂದರೆ ಫೋರ್ಸ್, ಮಾಸ್ ಇಂಟು ಆಕ್ಸಿಲರೇಷನ್, ಡಿವೈಡೆಡ್ ಬೈ ಚಾರ್ಜ್ ಈಸ್ ಕರೆಂಟ್ ಇಂಟು ಟೈಮ್. ಮಾಸ್ ಅಂದರೆ ಎಮ್, ಆಕ್ಸಿಲರೇಷನ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಸ್ಕ್ವೇರ್. ಐ ಈಸ್ ಕರೆಂಟ್ ಎ, ಟೈಮ್ ಈಸ್ ಟಿ. ಸೊ ಎಮ್ ಇಂಟು ಎಸ್ ಈಸ್ ಎಲ್, ಡಿಸ್ಪ್ಲೇಸ್ಮೆಂಟ್ ಅಂದರೆ ಎಲ್ ಬೈ ಟಿ ಸ್ಕ್ವೇರ್ ಈಸ್ ಎಲ್. ಟಿ ಸ್ಕ್ವೇರ್ ಮೇಲೆ ಬಂದರೆ ಮೈನಸ್ 2 ಟಿ ಪವರ್ ಆಫ್ ಮೈನಸ್ 2 ಎ ಟಿ. ಸೊ electric field E equals to m power of 1 L power of 1 t power of minus 2 a power of minus 1 t power of minus 1. ಇದು ಮೇಲೆ ಬಂದರೆ ಇವೆರಡು ಮೇಲೆ ಬಂದರೆ ಏನಾಗ್ತವೆ, ಎರಡು ಮೇಲೆ ಬಂದರೆ ಮೈನಸ್ ಆಗ್ತವೆ. ಸೊ ಇಲ್ಲಿ ಎಲ್ ಪವರ್ ಆಫ್ 1 m ಪವರ್ ಆಫ್ 1 t ಪವರ್ ಆಫ್ ಮೈನಸ್ 2 ಮೈನಸ್ 1 ಮೈನಸ್ 3 ಆಯಿತು, a ಪವರ್ ಆಫ್ ಮೈನಸ್ 1. ದೇರ್ ಫೋರ್ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಲ್ ಪವರ್ ಆಫ್ 1 m ಪವರ್ ಆಫ್ 1 t ಪವರ್ ಆಫ್ ಮೈನಸ್ 3 a power of minus 1. Next 8th one, electric flux phi. Electric flux is formula electric field into area ಅಂತ ಬರ್ತದೆ. ಎಲೆಕ್ಟ್ರಿಕ್ ಫೀಲ್ಡಿಗೆ ಈಗೇನು ಲಾಸ್ಟ್ ಬರ್ತಿದ್ರಲ್ಲ ಅದೇ ಫಾರ್ಮುಲಾನ ಹಾಕ್ಕೊಂಬಿಡ್ರಿ ಡೈರೆಕ್ಟಾಗಿ. ಇಲ್ಲ ನೀವು ಇನ್ನೊಮ್ಮೆ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೋರ್ಸ್ ಬೈ ಎಲೆಕ್ಟ್ರಿಕ್ ಚಾರ್ಜ್ ಅಂತ ತೊಗೊಂಡು ಸಾಲ್ವ್ ಮಾಡಿ ಇಲ್ಲಿ ಬರಿಬೋದು. ಇಂಟು ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್. ಎಲ್ ಪವರ್ ಆಫ್ 1 m ಪವರ್ ಆಫ್ 1 t ಪವರ್ ಆಫ್ ಮೈನಸ್ 3 a ಪವರ್ ಆಫ್ ಮೈನಸ್ 1 ಇಂಟು ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಲೆಂತ್ ಇಂಟು ಲೆಂತ್. ಎಲ್ ಪವರ್ ಆಫ್ 1 ಎಲ್ ಪವರ್ ಆಫ್ 1 ಎಲ್ ಪವರ್ ಆಫ್ 1 1 2 3 ಎಲ್ ಪವರ್ ಆಫ್ 3 m ಪವರ್ ಆಫ್ 1 t ಪವರ್ ಆಫ್ ಮೈನಸ್ 3 a ಪವರ್ ಆಫ್ ಮೈನಸ್ 1. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸಿಗೆ ಏನು ಬಂತು, ಎಲ್ ಪವರ್ ಆಫ್ 3 m ಪವರ್ ಆಫ್ 1 t ಪವರ್ ಆಫ್ ಮೈನಸ್ 3 a ಪವರ್ ಆಫ್ ಮೈನಸ್ 1 ಬಂತು. ನೆಕ್ಸ್ಟು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, ಚಾರ್ಜ್ ಇಂಟು ಲೆಂತ್ ಅಂತ. ಪಿ ಅನ್ನೋದು ಸಿಂಬಾಲ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಇಟ್ಸ್ ಫಾರ್ಮುಲಾ ಈಸ್ ಚಾರ್ಜ್ ಇಂಟು ಲೆಂತ್. ಚಾರ್ಜ್ ಅಂದರೆ ಕರೆಂಟ್ ಇಂಟು ಟೈಮ್ ಇಂಟು ಲೆಂತ್. ಕರೆಂಟ್ ಅಂದರೆ ಎ, ಟೈಮ್ ಅಂದರೆ ಟಿ, ಲೆಂತ್ ಅಂದರೆ ಎಲ್. ದೇರ್ ಫಾರ್ ಪಿ ಈಕ್ವಲ್ಸ್ ಟು ಕರೆಂಟ್ ಈಸ್ ಎ, ಟೈಮ್ ಈಸ್ ಟಿ, ಲೆಂತ್ ಈಸ್ ಎಲ್, ಎ ಟಿ ಎಲ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ ಎಲ್ ಪವರ್ ಆಫ್ 1 m ಪವರ್ ಆಫ್ 0 t ಪವರ್ ಆಫ್ 1 a ಪವರ್ ಆಫ್ 1 a ಪವರ್ ಆಫ್ 1 ಇಲ್ಲಿ. ಸೊ ಎ ಟಿ ಎಲ್ ಅಂತ ಬಂತು ಯಾವುದಕ್ಕೆ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಇಂಡಕ್ಷನ್ ಬಿ.
Formula: force by current into length. Magnetic field or magnetic induction is capital B, force by current into length. Force is MA, current is I, length is L. So M into acceleration ಅಂದರೆ displacement by time square divided by current is ಡೈರೆಕ್ಟ್ ಎ ಅಂತ ಬರಿತೀವಿ, ಲೆಂತಿಗೆ ಎಲ್ ಅಂತ ಬರಿತೀವಿ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಸ್ಕ್ವೇರ್ ಅಂದರೆ ಎಲ್ ಪವರ್ ಆಫ್ 1 ಟಿ ಪವರ್ ಆಫ್ -2. ಇದು ಮೇಲೆ ಬಂದರೆ ಎಲ್ ಪವರ್ ಆಫ್ 1 ಟಿ ಪವರ್ ಆಫ್ -2. ಇದು ಕರೆಂಟ್, ಇದು ಮತ್ತೆ ಏರಿಯಾ ಅಂದ್ಕೊಂಡಿರಿ, ಇದು ಕರೆಂಟ್. ಇದು ಎ ಅಂತ ಬರ್ತೀವಿ ಇಂಟು ಎಲ್. ಎಲ್ ಕ್ಯಾನ್ಸಲ್ ಆಯ್ತು, ಇದೆ ಈ ಎಲ್ ಎಸ್ದು ಎಲ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ನೋಡ್ರಿ, ಎಮ್ ಪವರ್ ಆಫ್ 1 ಎಲ್ ಪವರ್ ಆಫ್ ಇವೆರಡು ಕ್ಯಾನ್ಸಲ್ ಆಗಿ 0, ಎಲ್ ಪವರ್ ಆಫ್ 0 ಟಿ ಪವರ್ ಆಫ್ -2 ಎ ಪವರ್ ಆಫ್ -1. therefore dimensional symbol of magnetic field is L power of 0 M power of 1 T power of -2 A power of -1. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರ್ತದ. ಮ್ಯಾಗ್ನೆಟಿಕ್ ಫ್ಲಕ್ಸ್ 5B. ಎಲೆಕ್ಟ್ರಿಕ್ ಫ್ಲಕ್ಸ್ ಕಲ್ತಿರಲ್ಲ ಅಲ್ಲಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸು. ಅದೇ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್. 5B ಈಕ್ವಲ್ಸ್ ಟು B ಇಂಟು ಎ. 5B ಈಕ್ವಲ್ಸ್ ಟು ಎಲ್ ಪವರ್ ಆಫ್, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಡೈರೆಕ್ಟಾಗಿ ನಾನು ಫಾರ್ಮುಲಾನ ಬರ್ಕೊಂಡಿನಿ. ಹಿಂದ್ಗಡೆ ಅದ ನೋಡಿ, ಸ್ವಲ್ಪ ರಿವರ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ ಪವರ್ ಆಫ್ 0 ಎಮ್ ಪವರ್ ಆಫ್ 1 ಟಿ ಪವರ್ ಆಫ್ -2 ಎ ಪವರ್ ಆಫ್ -1. ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್, ಲೆಂತ್ ಇಂಟು ಲೆಂತ್. ಎಲ್ ಪವರ್ ಆಫ್ 2 ಆಯ್ತು ಇಲ್ಲಿ, 0 + 2 ಎಮ್ ಪವರ್ ಆಫ್ 1 ಟಿ ಪವರ್ ಆಫ್ -2 ಎ ಪವರ್ ಆಫ್ -1. therefore dimensional formula for magnetic flux is L power of 2 M power of 1 T power of -2 A power of -1. so this is about how to write the dimensional formula of different physical quantities. ಸೊ ನೆಕ್ಸ್ಟ್ ನಾನು ಒಂದು ಚಾರ್ಟ್ ಕಳಿಸಿರ್ತೀನಿ ನಿಮ್ಮ ಗ್ರೂಪಿಗೆ. ಆ ಚಾರ್ಟ್ ಎಲ್ಲ ಬರೀಬೇಕು. ಚಾರ್ಟ್ ಎಲ್ಲ ಬರೋದು ನೀವೇ ಪ್ರಾಕ್ಟೀಸ್ ಮಾಡಬೇಕು. ಯಾವುದನ್ನು ಗೊತ್ತಾಗಿಲ್ಲ ಅಂದರೆ ಕೇಳ್ರಿ, ನಾನು ಹೇಳ್ಕೊಡ್ತೀನಿ. but I am going to stop about dimensional formulas. in next class I am moving to next concept. ಇದರಲ್ಲಿ ಮತ್ತೆ 3 ಬೇರೆ ಬೇರೆ ಕಾನ್ಸೆಪ್ಟ್ ಅದಾವ, ಅದ್ರದ್ದು ನಾನು ಡಿಸ್ಕಸ್ ಮಾಡ್ತೀನಿ. ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು ನೀವೇ ಪ್ರಾಕ್ಟೀಸ್ ಮಾಡಬೇಕು. ಈಗ ಬೇರೆ ಬೇರೆ ಒಂದು ಲಿಸ್ಟ್ ಕಳಿಸ್ತೀನಿ ನಾನು ನಿಮಗೆ, ಆ ಲಿಸ್ಟ್ ನೋಟ್ಸ್ನಲ್ಲಿ ಬರೆದು ಬಿಡ್ರಿ. ಆ ಡೈಮೆನ್ಷನಲ್ ಫಾರ್ಮುಲಾ ಎಲ್ಲ ಬಾಯಟ್ ಮಾಡ್ಬೇಕು ನೋಡ್ರಿ. ಮತ್ತು ಅದ್ರ ಜೊತೆ ಯೂನಿಟ್ಸ್ ಇರ್ತಾವೆ, ಅದನ್ನು ಯಾವುದ್ರಲ್ಲಿ ಅಳತೆ ಮಾಡ್ತಾರಂತ. ಆ ಈಗ ಸಪೋಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅದ, ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಯಾವುದರಲ್ಲಿ ಅಳತೆ ಮಾಡ್ತಾರೆ ಅನ್ನೋದು ಕೂಡ ಅದರಲ್ಲಿ ಚಾರ್ಟ್ನಾಗ ಕೊಟ್ಟಿರ್ತಾರೆ. ಸೊ ರೈಟ್ ಇನ್ ಯುವರ್ ಕ್ಲಾಸ್ ವರ್ಕ್ ಬುಕ್. ಯಾವ್ಯಾವ ಬರೆದಿರಿ ಔಟ್ರನ್ನ ಬಿಟ್ಟು ಇವು ಬೇರೆ ಬರೀರಿ. ಇದುವರೆಗೆ ಯಾವ್ಯಾವ ಬರೆದಿರಲ್ಲ ಔಟ್ರನ್ನ ಬಿಟ್ಟು ಬೇರೆ ಒಂದೇ ಬರ್ಕೊಡ್ರಿ. ಚಾರ್ಟ್ ಕಳಿಸಿರ್ತೀನಿ, ಒನ್ ಟೈಮ್ ನೋಡಿ. ಅರ್ಥ ಆಗಿಲ್ಲ ಅಂದರೂ ಕೂಡ ನೀವು ನನಗೆ ಮೆಸೇಜ್ ಮಾಡಿದ್ರು, ನಾನು ಇನ್ನೊಮ್ಮೆ ಬೇಕಾದರೆ ಎಲೋಸ್ ಮಾಡಿಸ್ತಾರೆ ಅಂದರೆ ಎಲೋಸ್ ಮಾಡಿಸ್ತೇನೆ. ಓಕೆ, ಹ್ಯಾವ್ ಎ ನೈಸ್ ಡೇ.